ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವೀಕ್ಷಕರೇ, ಒಂದು ವಿಡಿಯೋವನ್ನು ತೋರಿಸ್ತೀವಿ ನಿಮಗೆ. ಇದರಲ್ಲಿ ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಆಡ್ತಾ ಇರೋ ಮಾತನ್ನ ಕೇಳ್ಕೊಂಡು ಬನ್ನಿ. 500 ಇದೆ. ನಾನು ಪಕ್ಕದಿಂದ ಸಂಜೆ ನನಗೆ ಗೊತ್ತು ಆತ. ಇದನ್ನ ನಿಮಗೆ ಹ್ಯಾಂಡ್ ಓವರ್ ಮಾಡೋವರೆಗೂ ಒಂದು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡುವುದಿಲ್ಲ. ಹಾಗೆ ಒಂದು ಕಂಡೀಷನ್, ನೀವೆಲ್ಲ ಸೇರಿ ಡಿ.ಕೆ. ಸುರೇಶ್ಗೆ ಪ್ರತಿ ಮನೆಗೂ ಯಾರು ಇಲ್ಲಿ ಬಂದಿಲ್ಲ ಅವ್ರನ್ನು ಮಾತಾಡಿ, ಇಲ್ಲೇನು 1500 ವೋಟ್ ಇದೆ ಅಂತ ಹೇಳ್ತೀರಿ. ಆ ವೋಟನ್ನ ಹಾಕ್ಸ್ಬಿಟ್ಟು ನಮ್ ಗ್ಯಾರಂಟಿ ನಾವು ಮಾಡಿದ್ದೀವಿ, ನಿಮ್ ಗ್ಯಾರಂಟಿ ಏನ್ ಹೇಳ್ತೀರ ಅಂತ ನೀವು ನನ್ನ ಇಲ್ಲಿ ಕಳಿಸ್ಬೇಕು. ಆಗ್ಬೋದಾ? ನಮ್ಮ ರೆವಿನ್ಯೂ ಕ್ವಾರ್ಟರ್ ಸಿಸ್ಟಮ್ ಅದ, ಇದು ನಮ್ಮ ಮ್ಯೂಚುವಲ್ ಅಗ್ರಿಮೆಂಟ್. ಇದು ನಾನ್ ಕೇಳುತ್ತೇವೆ, ನನಗೂ ಒಪ್ಪಿಗೆ ತಾನೆ. ನಿಮ್ ಕೆಲಸ ಮಾಡ್ತೀನಿ, ನೀನ್ ಯಾರು ಬೇರೆಯವ್ರು ಮಾಡೋದಿದ್ರೆ ಬೇಕಾದ್ರೆ ಒಪ್ಪಿಗೆ ಮಾಡಿಸ್ಕೊಡು, ನಮ್ದೇನ ಅಭ್ಯಂತರ ಇಲ್ಲ. ಈ ಬೆಂಗಳೂರಿಗೆ ಕಾವೇರಿ ನೀರು ನಾನ್ ಕೊಡಕ್ಕಾಗ್ತದೆ, ಯಾರು ಕೊಡಕ್ಕಾಗ್ತದೆ? ನಾನು ಸ್ಪೆಷಲ್ ಆಗಿ ರಾಜರಾಜೇಶ್ವರಿ ನಗರ ಸೌತ್ ಆನೆಕಲ್ಗೆ ಎಷ್ಟು ನಾನು ಪಂಪ್ ಮಾಡಿಸ್ತಾ ಇದ್ದೀನಿ ಅಂತ ನನಗೆ ಗೊತ್ತಿದೆ. ಬೆಂಗಳೂರಲ್ಲಿ ಎಲ್ಲರಿಗೂ ಸಹಾಯ ಮಾಡಬೇಕು. 7,000 ಬೋರ್ವೆಲ್ ಡ್ರೈ ಆಗುತ್ತೆ. 7,000 ಬೋರ್ವೆಲ್. ಡಿ.ಕೆ. ಶಿವಕುಮಾರ್ ಅವರ ತೊದಲು ನುಡಿಗಳನ್ನ ಕೇಳಿಸ್ಕೊಂಡ್ರ? ಇದು ಈ ರಾಜ್ಯದ ಜವಾಬ್ದಾರಿಯುತ ಸ್ಥಾನದಲ್ಲಿರೋ ಡಿ.ಕೆ. ಶಿವಕುಮಾರ್ ಮಾಡ್ತಾ ಇರೋ ಮತಗಳ ವ್ಯಾಪಾರದ ಒಂದು ಸ್ಯಾಂಪಲ್. ಹೌದು, ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಸಹೋದರ ಡಿ.ಕೆ. ಸುರೇಶ್ ಅವರನ್ನ ಗೆಲ್ಲಿಸೋದಕ್ಕೆ ಮತಗಳ ವ್ಯಾಪಾರ ಶುರು ಮಾಡಿಕೊಂಡಿದ್ದಾರೆ ಡಿ.ಕೆ.ಶಿ ಅವರು. ಇದನ್ನ ವ್ಯಾಪಾರ ಅಂತ ಕೂಡ ಹೇಳೋಕ್ಕಾಗಲ್ಲ, ಬ್ಲ್ಯಾಕ್ ಮೇಲ್ ವ್ಯವಹಾರ ಅನ್ನೋದೇ ಸರಿ ಅನ್ಸುತ್ತೆ ಇದಕ್ಕೆ. ವೀಕ್ಷಕರೇ, ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ.ಕೆ. ಸುರೇಶ್ ವಿರುದ್ಧ ಈ ಬಾರಿ ಹೃದಯ ಡಾಕ್ಟರ್ ಅಂತಾನೆ ಖ್ಯಾತರಾಗಿರೋ ಡಾಕ್ಟರ್ ಮಂಜುನಾಥ್ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಾರೆ. ಸ್ವಂತ ವರ್ಚಸ್ಸಿನಿಂದ, ತಮ್ಮ ವೈದ್ಯಕೀಯ ವೃತ್ತಿಯಿಂದ, ಮಾನವೀಯತೆಯಿಂದ ಲಕ್ಷಾಂತರ ಹೃದಯಗಳನ್ನು ಗೆದ್ದಿರೋ ಮಂಜುನಾಥ್ ಅವರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡ್ರೂ ಕೂಡ ಚುನಾವಣೆಯಲ್ಲಿ ಸುಲಭವಾಗಿ ಗೆದ್ದು ಬಿಡ್ತಾರೆ. ಎದುರಿಗೆ ಕ್ಯಾಂಡಿಡೇಟ್ ಯಾರು ಅನ್ನೋದು ಕೂಡ ಲೆಕ್ಕಕ್ಕೆ ಬರೋದೇ ಇಲ್ಲ. ಅಂಥದ್ರಲ್ಲಿ ಅವರಿಗೆ ಮೋದಿಜಿ ಬಲ ಇರೋ ಬಿಜೆಪಿ ಪಕ್ಷ ಟಿಕೆಟ್ ಕೊಟ್ಟಿದೆ. ಅದ್ರ ಜೊತೆಗೆ JDS ಪಕ್ಷ ಮೈತ್ರಿ ಮೂಲಕ ಬೆಂಬಲಕ್ಕೆ ನಿಂತಿದೆ. ಇನ್ನು ಡಾಕ್ಟರ್ ಮಂಜುನಾಥ್ ಅವರನ್ನ ತಡೆಯೋಕ್ಕಾಗತ್ತಾ? ಇದರ ಮಧ್ಯ ಸಿಟ್ಟಿಂಗ್ MP ಡಿ.ಕೆ. ಸುರೇಶ್ ಈ 5 ವರ್ಷಗಳಲ್ಲಿ ಬೆಂಗಳೂರು ಗ್ರಾಮಾಂತರಕ್ಕೆ ಏನಂದ್ರೆ ಏನೂ ಮಾಡೇ ಇಲ್ಲ. ಅಣ್ಣನ ಜೊತೆ ಸೇರಿ ಪೊಲಿಟಿಕ್ಸ್ ಮಾಡಿದ್ದು, ಆಸ್ತಿ ಅಂತಸ್ತು ಹೆಚ್ಚು ಮಾಡಿಕೊಂಡಿದ್ದು ಬಿಟ್ರೆ ಯಾವ ಅಭಿವೃದ್ಧಿ ಕೆಲಸ ಕೂಡ ಮಾಡಿಲ್ಲ. ಇದೆಲ್ಲದಕ್ಕೂ ಕಳಶ ಇಟ್ಟ ಹಾಗೆ ಇತ್ತೀಚೆಗೆ ಪ್ರತ್ಯೇಕ ದೇಶ ಬೇಕು ಅಂತ ಕೂಗಾಡಿ ಇನ್ನೂ ದೊಡ್ಡ ವಿಲನ್ ಆದ್ರು. ಇವತ್ತು ನಮ್ಮ ಬೇಡಿಕೆ ಏನಿದೆ, ದಕ್ಷಿಣ ಭಾರತಕ್ಕೆ ಬಹಳಷ್ಟು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ಪ್ರತಿಯೊಂದು ಹಂತದಲ್ಲೂ ನಾವು ನೋಡ್ತಾ ಇದ್ದೇವೆ. ಒಟ್ಟಾರೆ ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಾವು ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯನ್ನ ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ದಕ್ಷಿಣ ಭಾರತದವರೆಲ್ಲರೂ ಕೂಡ ಒಂದು ಕೂಗನ್ನ ಎತ್ತಬೇಕಾದ, ಧ್ವನಿಯನ್ನ ಏರಿಸಬೇಕಾದಂತದ್ದು ಅನಿವಾರ್ಯ. ಡಿ.ಕೆ. ಸುರೇಶ್ ತಮ್ಮ ಕಾಲ್ ಮೇಲೆ ತಾವೇ ಚಪ್ಪಡಿ ಕಲ್ಲು ಎಳ್ಕೊಂಡು ಕೂತಿದ್ರು. ಈಗ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆಯಿಂದ ಸುರೇಶ್ ತಲೆ ಮೇಲೆ ಬಂಡೇನೇ ಬಿದ್ದಂಗಾಗಿದೆ. ಇಡೀ ಗ್ರಾಮಾಂತರ ಕ್ಷೇತ್ರದಲ್ಲಿ ಎಲ್ಲೇ ಹೋದ್ರೂ ಕೂಡ ನಮಗೆ ಒಡೆಯೋ ಬಂಡೆ ಬೇಡ, ಜೋಡಿಸೋ ಹೃದಯ ಬೇಕು ಅಂತಿದ್ದಾರೆ. ವೀಕ್ಷಕರೇ, ಈಗ ಡಿ.ಕೆ.ಶಿ ಬ್ಲ್ಯಾಕ್ ಮೇಲ್ ವ್ಯವಹಾರ ಶುರು ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಇದು ಇವತ್ತು ಶುರು ಮಾಡಿಕೊಂಡಿರೋದೇನಲ್ಲ. 10 kg ಅಕ್ಕಿ ಬೇಕೋ ಬೇಡು ಅಂತ ಸಿದ್ದರಾಮಯ್ಯ ಹೇಳಿದ್ದು ಕೂಡ ಬ್ಲ್ಯಾಕ್ ಮೇಲೇ ಅಲ್ವಾ? ಇಲ್ಲೂ ಕೂಡ ಹೇಳುತ್ತೇನೆ,
ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ, ಬಂದ ಮೇಲೆ 10 ಕೆಜಿ ಅಕ್ಕಿಯನ್ನು ಫ್ರೀ ಆಗಿ ಕೊಡ್ತೀವಿ. ಹತ್ತು ಕೆಜಿ ಅಕ್ಕಿ ಬೇಕಾ ಬೇಡ? ಬಿಜೆಪಿ ಕೊಡ್ತಾರ? ಬಿಜೆಪಿ ಓಟ್ ಹಾಕಿದ್ರೆ ಬರ್ತದ? 5 ಕೆಜಿ ಮಾಡ್ಬಿಟ್ಟಿದ್ದಾರೆ. ನಾವು 10 ಕೆಜಿ ಕೊಡ್ತೀವಿ. 5 ಕೆಜಿ ಮಾಡ್ಬಿಟ್ಟಿದ್ದಾರೆ. ನಾವು 10 ಕೆಜಿ ಕೊಡ್ತೀವಿ. ಈಗ ಕಾಂಗ್ರೆಸ್ ಅಧಿಕಾರ ಬಂದ ಮೇಲೆ ಲೋಕಸಭೆಯಲ್ಲಿ ನಮ್ಮನ್ನ ಗೆಲ್ಲಿಸದೆ ಹೋದ್ರೆ ಗ್ಯಾರಂಟಿ ಕ್ಯಾನ್ಸಲ್ ಆಗತ್ತೆ ಅಂತ ಅವರದೇ ಪಕ್ಷದ ನಾಯಕರು ಹೋದಲ್ಲಿ ಬಂದಲ್ಲಿ ಜನರನ್ನ ಹೆದರಿಸೋದಕ್ಕೆ ಶುರು ಮಾಡಿದ್ದಾರೆ. ನಾವು ಕೆಲಸ ಮಾಡ್ತೀವಿ, 5 ವರ್ಷ ನಮ್ಮ ಸರ್ಕಾರ ಇರ್ತದೆ. ನಾನು ಒಂದೇ ಕೇಳೋದು, ನಿಮ್ಮ ಮತ ಅಕ್ಷತೆ ಕಾಳಗ 5 ಗ್ಯಾರಂಟಿಗ. ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿದೆ, ಇವತ್ತೇನಾದ್ರೂ MP ನಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಸಿದ್ರೆ ಈ ಗ್ಯಾರಂಟಿಯನ್ನ ಮುಂದುವರಿಸೋದು, ಇಲ್ಲ ಜನ ಗ್ಯಾರಂಟಿ ತಿರಸ್ಕಾರ ಮಾಡೋರು ಅಂತ ಆಯ್ತು. ಅವ್ರಿಗೆ DK ಅವರು ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ನನ್ನ ತಮ್ಮಂಗೆ ವೋಟ್ ಹಾಕ್ತೆ ಹೋದ್ರೆ ಕುಡಿಯೋದಕ್ಕೆ ನೀರ್ ಸಿಗಲ್ಲ, ಹಾಗ್ ಮಾಡ್ತೀನಿ ಅಂತ ಪರೋಕ್ಷವಾಗಿ ವಾರ್ನಿಂಗ್ ಮಾಡಿದ್ದಾರೆ. ಎಷ್ಟು ಮನೆ ಇದೆ ಇಲ್ಲಿ? 500 ಇದೆ. ನಾನು ಪಕ್ಕದಲ್ಲಿ ಸಂಜೆ ನನಗೆ ಗೊತ್ತು ಆತ. ಇದನ್ನ ನಿಮಗೆ ಹ್ಯಾಂಡ್ ಓವರ್ ಮಾಡೋವರೆಗೂ ಒಂದು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡುವುದಿಲ್ಲ. ಆದ್ರೆ ಒಂದು ಕಂಡೀಷನ್, ನೀವೆಲ್ಲ ಸೇರಿ DK ಸುರೇಶ್ಗೆ ಪ್ರತಿ ಮನೆಗೂ ಯಾರು ಇಲ್ಲಿ ಬಂದಿಲ್ಲ ಅವ್ರ ಹತ್ರನೂ ಮಾತಾಡಿ, ಇಲ್ಲೇನು 1500 ವೋಟ್ ಇದೆ ಅಂತ ಹೇಳ್ತೀರಿ, ಆ ವೋಟನ್ನ ಹಾಕ್ಸ್ಬಿಟ್ಟು ನಮ್ ಗ್ಯಾರಂಟಿ ನಾವು ಮಾಡಿದ್ದೀವಿ, ನಿಮ್ ಗ್ಯಾರಂಟಿ ಏನ್ ಹೇಳ್ತೀರ ಅಂತ ನೀವು ನನ್ನ ಇಲ್ಲಿ ಕಳಿಸ್ಬೇಕು. ನೀವು ಕಾಂಗ್ರೆಸ್ಗೆ ವೋಟ್ ಕೊಟ್ಟು ಬಂದ್ ಹೇಳಬೇಕು, ಆಗ ನಾನು ನಿಮ್ಮ ಕೆಲಸ ಮಾಡ್ಕೋತೀನಿ ಅಂತ ಹೇಳೋದಕ್ಕೆ ಬ್ಲ್ಯಾಕ್ ಮೇಲ್ ಅಲ್ಲದೆ ಇನ್ನೇನು ಹೇಳೋದು? ಇನ್ಫ್ಯಾಕ್ಟ್ JDS ಇದನ್ನ ಸ್ವಲ್ಪ ಸಾಫ್ಟ್ ಆಗಿ ಬಾಟರ್ ಸಿಸ್ಟಮ್ ಅಂತ ಕರೆದಿದೆ. ಹೌದು, JDSನ ಸೋಷಿಯಲ್ ಮೀಡಿಯಾ DKಶಿಯನ್ನ ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದೆ. ರಾಜ್ಯದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿರೋ ಈ ವ್ಯಕ್ತಿ ಅಪಾರ್ಟ್ಮೆಂಟ್ ಜನರಿಗೆ ಹೆದರಿಸಿ ಬೆದರಿಸುತ್ತಿರುವುದು ಸ್ಪಷ್ಟ. ಸೋಲಿನ ಖಚಿತ ಸುಳಿವು ಸಿಕ್ಕಿರೋದಕ್ಕೇನೆ ಮತದಾರರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ತಿಹಾರ್ ಕುಮಾರ್. ಈ ವ್ಯಕ್ತಿಯ ನಡವಳಿಕೆ ಯಾವ ಮಟ್ಟದಲ್ಲಿದೆ ಅನ್ನೋದನ್ನ ಜನ ಗಮನಿಸಬೇಕು. ಅಣ್ಣ ತಮ್ಮ ಇಬ್ಬರು ಕುಕ್ಕರ್ ಸೀರೆ ಹಂಚಿದ್ದಾಯ್ತು, ಕೂಪನ್ ಕಾರ್ಡ್ ಕೊಟ್ಟಿದ್ದೂ ಆಯ್ತು, ಪುಡಿ ರೌಡಿಗಳನ್ನ ಬಿಟ್ಟು JDS ಮತ್ತು BJP ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿಸಿದ್ದೂ ಆಯ್ತು. ಈಗ ಮತದಾರರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಅಣ್ಣ ತಮ್ಮ ಇಬ್ಬರು ಸೇರಿ ನೀತಿ ಸಂಹಿತೆ ಮಾತಿರ್ಲಿ, ನೀತಿಗೆಟ್ಟ ಕೆಲಸಗಳಿಂದ ಇಡೀ ಚುನಾವಣೆಯ ನಿಯಮಗಳನ್ನೇ ಮಾರಣ ಹೋಮ ಮಾಡ್ತಾ ಇದ್ದಾರೆ. ಅವರಿಬ್ರು ಇಷ್ಟೆಲ್ಲ ಕಾನೂನುಬಾಹಿರ ಕೃತ್ಯಗಳಲ್ಲಿ ಭಾಗಿಯಾಗಿದ್ರು ಕೂಡ ಚುನಾವಣಾ ಆಯೋಗ ಕ್ರಮ ಕೈಗೊಳ್ತಾ ಇಲ್ಲ. ಚುನಾವಣಾ ಆಯೋಗ ಇದೆಯೋ ಇಲ್ವೋ ಅನ್ನೋ ಪ್ರಶ್ನೆ ಸಹಜವಾಗಿ ಬರ್ತಾ ಇದೆ. ಸೋಲಿನ ಭೀತಿ ಏನೇನೆಲ್ಲ ಮಾಡಿಸುತ್ತೆ ಅನ್ನೋದಕ್ಕೆ ಅಣ್ತಮ್ಮಗಳ ಹಾರಾಟ ಚೀರಾಟವೇ ಸಾಕ್ಷಿ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಡಾಕ್ಟರ್ ಮಂಜುನಾಥ್ ಅವರನ್ನ NDA ಅಭ್ಯರ್ಥಿ ಮಾಡಿದಾಗಲೇ ಬಂಡೆಗಳು ಕಂಪಿಸಿ ಬಿರುಕು ಬಿಟ್ಟಿದ್ದು ಈಗ ಬೆವರ್ತಾ ಇದೆ. ಜೂನ್ 4ರಂದು ಮತದಾರ ಪ್ರಭುಗಳ ಆಶೀರ್ವಾದದಿಂದ ಅವರು ಪುಡಿ ಪುಡಿ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಇದು ಹಣವಂತ ಮತ್ತು ಹೃದಯವಂತನ ನಡುವಿನ ಯುದ್ಧ, ದರ್ಪ ಮತ್ತು ವಿನಯದ ನಡುವಿನ ಸಮರ, ಡಾಕ್ಟರ್ ಮತ್ತು ಲೂಟರ್ ನಡುವಿನ ಸಂಗ್ರಾಮ. ಹೀಗೆ JDS ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ನಲ್ಲಿ ಖಡಕ್ ಆಗಿ ಬರೆದಿದ್ದಾರೆ. ನಿಜ ಅಲ್ವಾ? DK ಶಿವಕುಮಾರ್ಗೆ ತಮ್ಮನನ್ನು ಗೆಲ್ಲಿಸ್ಕೊಳ್ಳೋದು ಸ್ವಂತ ಪ್ರತಿಷ್ಠೆಯ ಪ್ರಶ್ನೆ ಕೂಡ ಹೌದು. ಜೊತೆಗೆ ಸಿದ್ದರಾಮಯ್ಯವರಿಗೆ ಉತ್ತರ ಕೊಡೋದಕ್ಕೂ ಅವರಿಗೆ DK ಸುರೇಶ್ ಗೆಲ್ಲೋ ಅಗತ್ಯ ಇದೆ. ಆದರೆ ಮಂಜುನಾಥ್ ಎದುರು ಠೇವಣಿ ಉಳಿದ್ರೆ ಸಾಕಪ್ಪ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ವೈದ್ಯರ ವಿರುದ್ಧ ಅಪಪ್ರಚಾರ ವರ್ಕ್ ಆಗಿಲ್ಲ. ಮೋದಿ ಅವರನ್ನಂತೂ ಯಾವ ರೀತಿಲೂ ಎದುರಿಸೋದಕ್ಕೆ ಆಗ್ತಾನೇ ಇಲ್ಲ. ಈ ಸಲ ಗ್ಯಾರಂಟಿ ಕಾರ್ಡು ಹಂಚೋಕಾಗ್ತಾ ಇಲ್ಲ, ನಕಲಿ ವೋಟರ್ ಕಾರ್ಡುಗಳನ್ನು ಮಾಡ್ಸೋಕಾಗ್ತಾ ಇಲ್ಲ. DK ಬ್ರದರ್ಸ್ಗೆ ತಲೆ ಕೆಟ್ಟೋಗಿದೆ. ಈಗ ಇರೋದು ಧಮ್ಕಿ, ಬ್ಲ್ಯಾಕ್ ಮೇಲ್, ಕಣ್ಣೀರು, ಈ 3 ಅಸ್ತ್ರ.
ಇಲ್ಲಿ ಬಂದಿರೋದು ನಿಮ್ ಮಾತನ್ನ ಕೇಳಲಿಕ್ಕೆ, ನಾವು ನಿಮ್ ಜೊತೆ ಇದ್ದೀವಿ ಅಂತ ಅವರು ಕೂಡ ನಿಮ್ಮ ನೋವನ್ನ ಹೇಳ್ಕೊಳ್ತಾ ಇದ್ದಾರೆ. ಅವರು ಇದು ಬಿಟ್ರೆ ಕೊನೆ ಕ್ಷಣದಲ್ಲಿ ಏನಾದ್ರೂ ಮೋಸದಾಟ ಆಡಬೇಕು ಅಷ್ಟೇ. ಏನೇ ಮಾಡಿದ್ರು ಕೂಡ ಬೆಂಗಳೂರು ಗ್ರಾಮಾಂತರದಲ್ಲಿ ಇವಿಎಂ ಹ್ಯಾಕ್ ಆಗೋದು, ಮಂಜುನಾಥ್ ಅವರು ಗೆಲ್ಲೋದು ಖಚಿತ. ಡಿಕೆಶಿ ಈ ಬ್ಲ್ಯಾಕ್ ಮೇಲ್ ವರಸೆಗಳನ್ನ ನಿಲ್ಲಿಸೋದು ಒಳ್ಳೆಯದು, ಇಲ್ಲಾಂದ್ರೆ ಚುನಾವಣಾ ಆಯೋಗದಿಂದ ಒದೆ ಬೀಳ್ತವೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.